ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೆಲ್ದಿಯಾಗಿರುವಂಥ ಲಿವರ್ ಫ್ರೈ, ಮಟನ್ ಲಿವರ್ ಫ್ರೈ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಹಿಮೋಗ್ಲೋಬಿನ್ ಏನಾನ ಕಡಿಮೆ ಇರೋರು ತಿಂದರೆ ತುಂಬ ಹೆಲ್ತಿಗೆ ಬೆನಿಫಿಟ್ ಇರುತ್ತೆ. ಮೊದಲಿಗೆ ನೋಡಿ, ನಾನು ಒಂದು ಬಾಣಲಿಗೆ ಒಂಚೂರು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಫಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂಚೂರು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಆಗಲಿ ಇದು. ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಗುಂಡ್ಕಾಯಿ ತೊಗೊಂಡು ನೀಟಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ಇವಾಗ ಒಂದು ಅರ್ಧ ಕಟ್ ಮಾಡ್ಕೊಳ್ತೀನಿ. ಇದ್ರ ಹೆಸ್ರೇನೋ ನನಗೆ ಬರ್ತಾಯಿಲ್ಲ, ಬಟ್ ಇದು ಗುಂಡ್ಕಾಯಿ ಜೊತೆನೇ ಕೊಡ್ತಾರೆ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದ್ರ ಹೆಸ್ರನ್ನ. ಸೊ ಇದು ನೋಡಿ ನೀಟಾಗಿ ಫ್ರೈ ಆಗಿದೆ ಇವಾಗಿದು. ಇದ್ರ ಜೊತೆಗೇ ಇವಾಗ ಕಟ್ ಮಾಡಿರೋಂಥ ಲಿವರೆಲ್ಲ ಹಾಕ್ಕೊಬಿಡೋಣ ನಾವು. ಸೊ ಹಾಕ್ಕೊಂಡು ನೀಟಾಗಿ ಇದು ಸ್ವಲ್ಪ ಅಷ್ಟು ಬೇಯೋದೇನು ಅವಶ್ಯಕತೆ ಇರೋಲ್ಲ, ಒಂದು 5-10 ನಿಮಿಷದಲ್ಲಿ ಬೆಂದೋಗುತ್ತೆ. ಸೊ ನೋಡ್ಕೊಂಡು ನೀವು ಬೇಯಿಸ್ಕೊಂಡ್ರೆ ಸಾಕು. ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂಚೂರು ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಕೊತ್ತಂಬರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ಜಾಸ್ತಿ ನೀರು ಹಾಕ್ಕೊಳ್ಳೋದಿಲ್ಲ, ಏಕೆಂದರೆ ಇದು ಜಾಸ್ತಿ ಹೊತ್ತೇನು ಮಟನ್ ಬೇಯಿಸ್ತಿರಲ್ಲ ಆ ಥರ ಏನು ಬೇಯೋ ಅವಶ್ಯಕತೆ ಇಲ್ಲ. ನಾವು ಚಿಕನ್ ಎಷ್ಟು ಬೇಯಿಸ್ಕೊಳ್ತಿರೋ ಅಷ್ಟು ಬೇಯಿಸ್ಕೊಂಡ್ರೆ ಸಾಕಿದು. ಸೊ ನೀಟಾಗಿ ಬೆಂದೋಗುತ್ತೆ. ಇವಾಗ ನೋಡಿ, ಇದಕ್ಕೊಂಚೂರು ಸ್ವಲ್ಪ ಅಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡೆ ಪ್ಲೇಟ್ ಮುಚ್ಚಿ ನೀರೆಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನಿಮಗೆ ಬೇಗ ಬೆಂದೋಗುತ್ತೆ, ಇದೇನು ಅಷ್ಟು ಟೈಮ್ ಹಿಡಿಯೋದಿಲ್ಲ. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಕೊಳ್ತಾ ಇದ್ದೀನಿ ನಾನು. ಸೊ ಒಂದು 5 ನಿಮಿಷ ಆಗಿದೆ ಇವಾಗಿದು. ಸೊ ನೋಡಿ ನೀಟಾಗಿ ಹೆಂಗೆ ಬೆಂದಿದೆ. ಸೊ ಈ ರೆಸಿಪಿ ಬಂದು ನಿಮಗೆ ಅದು ಫುಲ್ ಬ್ಲೆಡ್ ಇರೋದ್ರಿಂದ ಈ ಕಲರ್ ಬಂದೇ ಬರುತ್ತೆ. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೆಲ್ಲ ಇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.